ನಮಸ್ಕಾರ. ಭಾಳ ಅದ್ದೂರಿಯಾಗಿ ಜಾತ್ರೆ ಮಾಡ್ತಾರೆ. ಸೂಪರ್ ಅಣ್ಣ. ನಿನ್ನೆ ನಿಮ್ಮನ್ನು ಮಾತಾಡ್ಸ್ಬೇಕು ಅಂತ ಭಾಳ ಪ್ರಯತ್ನ ಪಟ್ವಿ, ಆಗಲೇ ಇಲ್ಲ. ಇಲ್ಲ ಜನ ಅಷ್ಟು ಜನ ನಿನ್ನೆ ಸ್ವಲ್ಪ ಫ್ರೀಯಾಗಿ ಸಿಕ್ಕಿದ್ದೀರಾ? ಹೌದೌದಣ್ಣ. ಇದು 8 ವರ್ಷದಿಂದ ಇದೇ ಜಾತ್ರೆದಲ್ಲಿ ಹೌದಣ್ಣ ಮಾತಾಡಿದ್ರಿ. ಪ್ರಪ್ರಥಮ ಈ ಏನಿವಾಗ ಹಳ್ಳಿ ಕಾರು ಏನು ವಿಡಿಯೋಗಳು ಅವತ್ತು ಪ್ರಪ್ರಥಮ ನಮ್ಮ ದನದ ವಿಡಿಯೋ ಮಾಡಿದವ್ರು ನೀವೇ. ಇಂಡಿಯನ್ ಕೌ ಚಾನಲ್ಲು ಅದರ ಲೋಗನಲ್ಲಿರೋ ದನನೂ ನಮ್ಮ ಮನೆಯಲ್ಲೇ ಇತ್ತು. ಸುಮಾರು ಒಂದು 3 ವರ್ಷ ಇತ್ತು. ಅದ್ರನ್ನ ಮಾಗಡಿನಲ್ಲಿ ಮೆರವಣಿಗೆ ಮಾಡಿದವಾಗ ಅಲ್ಲಿ ಭೇಟಿಯಾಗಿದ್ರಿ ನಾವು. ಇದು ಒಂದು ಬಾಂಧವ್ಯ. ಅವತ್ತು ನೀವು ಮಾಡಿದ ವಿಡಿಯೋಗಳು ಇವತ್ತು ಸಾವಿರಾರು ಜನ ಇವತ್ತು ಏನು ಚಾನಲ್ಗಳವರು ಉಟ್ಕೊಂಡ್ರು. ಇವತ್ತು ದನ ಕಟ್ಟೋರು ಲಕ್ಷಾಂತರ ಜನ ಆಗವ್ರಣ್ಣ. ವ್ಯತ್ಯಾಸ ಅಣ್ಣ. ಶನಿವಾರ ನೀವು ಬರಬೇಕಾಗಿತ್ತು ಇಲ್ಲಿ ಮೆರವಣಿಗೆ ನೋಡೋಕೆ. ಭಾಳ ಅದ್ದೂರಿ, ಊಹೆಗೂ ಮೀರಿದ್ದು ಅಂತ ಆಯ್ತಣ್ಣ. ಇರಪ್ಪ ಅಲ್ಲಿ ಹಿಡ್ಕೊಯ್ತಾ. ನಿಮಗಂತೂ ಗಂಟ್ಲು ಇದಾಗದಿರೋದು ಹೆಚ್ಚು. ಅಂದರೆ ಈ ಸಲ ಏನು ಮಾಡಿದೆ ಅಂದರೆ ಅಣ್ಣ, ಬಿಸಿನೀರು ಅದರಿಂದ ಸ್ವಲ್ಪ ಪರವಾಗಿಲ್ಲ. ಇಲ್ಲಾಂದರೆ ಹೋದನೇ ವರ್ಷ ಆಗಿಲ್ಲ. ಹೋಗಿ ಇಂಜೆಕ್ಷನ್ಗಳು ಹಾಕೊಂಬರೋದು, ನೈಟ್ ಮನೆಗೆ ಹೋಗೋದು, ಹಂಗಾಗ್ಬಿಟ್ಟಿತ್ತು. ಹೌದು ಅಣ್ಣ. ಈ ಸಲ ಇನ್ನೂ ಜಾಸ್ತಿ ಜನನೂ ಜಾಸ್ತಿ, ಜಾತ್ರೆನೂ ಭಾರಿ ಇತ್ತು. ಇನ್ನು ನಾಳೆನೇ ಇಂಕ ಹಬ್ಬ ಅಲ್ಲಣ್ಣ. ಹಬ್ಬಕ್ಕೆ ಎಲ್ಲರೂ ತುಂಬಿಟ್ರು ಎತ್ತು. ಈ ಸಲಿನೂ ಅಷ್ಟಣ್ಣ. ನಮ್ಮ ಚಪ್ರದಲ್ಲಿ ಯಾವುದು ವಾಪಸ್ ಹೋಗ್ತಾ ಇಲ್ಲ. ರಾಮ ಲಕ್ಷ್ಮಣ ಮಾತ್ರ ಹೋಗ್ತಾವೆ ಅಷ್ಟೇ. ಎಲ್ಲವೂ ಕೊಟ್ರಣ್ಣ. 5,000 ಹೆಚ್ಚೇ ಕಮ್ಮಿ ಎಲ್ಲ ಮುಗಿದ್ವು ದನ. ಅಣ್ಣ ಫಸ್ಟ್ ಬಂದ್ಬಿಟ್ಟು ಇನ್ನೂ ಒಂದು ಈ ವಿಶೇಷತೆ ಹೇಳಬೇಕು. ಇದೇ ಪ್ರಪ್ರಥಮ ಕಟ್ತಾ ಇರೋದು ಒಂದು ಹುಡುಗಿ ತಗೊಂಡೋಗಿದ್ರಣ್ಣ. ಡಿಗ್ರಿ ಓದೋ ಹುಡುಗಿ ಘಾಟಿನಲ್ಲಿ ತಗೊಂಡ್ರಲ್ಲ ನಾವು, ನೀವು ವಿಡಿಯೋ ಮಾಡಿದ್ರಲ್ಲ, ಅದನ್ನ ಆ ಹುಡುಗಿನೇ ತಗೊಂಡಿದ್ದಣ್ಣ. 3,35,000ಕ್ಕೆ. ತುಂಬ ಖುಷಿ ಆಯಿತು ಇದಾಗಿದ್ದಕ್ಕೆ. ಹೌದಣ್ಣ. ಅಣ್ಣ ಇವತ್ತು ಪ್ರತಿಯೊಂದು ಏನಂತೀರ, ದೇವಸ್ಥಾನದ ಕಾರ್ಯದಿಂದ ಹಿಡಿದು ಮದುವೆ ಕಾರ್ಯದಿಂದ ಹಿಡಿದು ಗೃಹ ಪ್ರವೇಶಗಳಿಗೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಬಿಡ್ರಿ. ಅಷ್ಟು ಊಹೆಗೂ ಮೀರ್ದಂಗೆ ಅವತ್ತು ಒಂದಿನ ನಾವು ಮಾತಾಡಿದ್ರಿ. ನನಗೆ ಇವಾಗೂ ಜ್ಞಾಪಕ ಐತೆ. ನಾವು ವೀಡಿಯೋ ಹಾಕಿದ್ರೆ ಒಂದು ದಿನಕ್ಕೆ 10,000 ಓಡಬೇಕಣ್ಣ ಅಂತ. ಇವತ್ತು ಒಂದು ದಿನಕ್ಕೆ 1 ಲಕ್ಷನೂ ಓಡ್ತೈತೆ, 2 ಲಕ್ಷನೂ ಓಡ್ತೈತೆ 24 ಅವರ್ಸಲ್ಲಿ. ಹಂಗೆ ಜನ ಸಪೋರ್ಟ್ ಐತಣ್ಣ. ನಾನು ಯಾವತ್ತೂ ಅದಕ್ಕೆ ಚಿರುಣಿ. ಅದನ್ನು ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಣ್ಣ 16 ಜೋಡಿ ಅಣ್ಣ. 16 ಈಚೆಗೆ ಬಿಡ್ದಿರ ಒಂದು 3 ಜೊತೆ ಇಲ್ಲೇ ಇತ್ತು. ಮೆರವಣಿಗೆಗೆ ಬಿಡೋಕ್ಕಾಗಿಲ್ಲ. ಎಲ್ಲ 19 ಜೊತೆ ಮಾಡಿದ್ರಣ್ಣ. ಎಲ್ಲ ನೋಡೋಣ, ಯಾವ ಉಳಿದಿಲ್ಲ. ಇವಾಗ ನಮ್ಮ ಸಂಕ್ರಾಂತಿ ಹಬ್ಬ ಆದಮೇಲೆ ನೆಕ್ಸ್ಟು ಇನ್ನು ನಮ್ಗೆ ಉಸ್ಕೂರು ಕುರ್ಜಿಗಳು. ಇವಾಗ ರೇಸು. ರೇಸ್ ಒಂದು ಮಾಡ್ಬೇಕಣ್ಣ. ರೇಸ್ ಮಾಡಬೇಕು ಉಗಾದಿಗೆ. ಅದು ಕವರ್ ಮಾಡಿದ್ರಲ್ಲ ನನಗೆ. ಈ ಸಲ ಶಿಂಗೇನಗರ ಕುರ್ಜಿಗೆ 101 ಜೊತೆ ಎತ್ತು ಕಟ್ಟಬೇಕು ಅಂತ. ಹೋದನೇ ವರ್ಷನೇ ನಾನು ಪ್ರಯತ್ನ ಪಟ್ಟಿದ್ದೀನಿ. ಈ ವರ್ಷ ಸಕ್ಸಸ್ಫುಲ್ ಮಾಡಬೇಕು. 101 ಜೊತೆ ಶಿಂಗೇನಗರ ಕುರ್ಜಿ ಕಟ್ಟಿದ್ರೆ ಈ ವರ್ಷ 101 ಜೊತೆ ಎತ್ತು. ಹೋಗೋಣ. ಆನಂದ. ಹೌದಣ್ಣ. ಉಳಿಬೇಕಣ್ಣ. ಅಣ್ಣ ಇವತ್ತು ಏನಾದರೂ ಉಳಿಬೇಕಂದ್ರೆ ಗ್ರಾಮೀಣ ಕ್ರೀಡೆಗಳು, ಗ್ರಾಮೀಣ ಬದುಕು, ಗ್ರಾಮೀಣ ನಮ್ಮ ಹಿರಿಕರು ಮಾಡ್ಕೊಂಬಂದಿರ್ತಕ್ಕಂಥ ಕೆಲವು ಏನಂತೀರ ಪಾರಂಪರಿಕ ವಿಚಾರಗಳಿಂದನೇ ಇವತ್ತು ನಮ್ಮ ಉಳಿಬೇಕಂತಂದರೆ. ಇವತ್ತು ಕೆಲವರೆಲ್ಲ ಏನಂತಾರೆ, ಮಾಡರ್ನೈಸೇಷನ್ನು, ಎಜುಕೇಷನ್ನು ಯಾವ ಎಜುಕೇಷನಲ್ಲೂ ಹೇಳಿಲ್ಲ ನಮ್ಮ ತಾತ ಮುತ್ತಾತಂದ್ರೆ ಮಾಡಿರ್ತಕ್ಕಂಥ ಕೆಲಸನ ಮಾಡಬೇಡ್ರಿ ಅಂತ ಅಲ್ವಾ. ಇವಾಗ ಅವರು ಸಂಪಾದನೆ ಮಾಡಿರೋ ಆಸ್ತಿನ ಅನುಭವಿಸೋಕೆ ನಾವು ಹಕ್ಕದಾರರು. ಅವ್ರು ಮಾಡ್ಕೊಂಬಂದಿರೋ ಪದ್ಧತಿಗಳನ್ನ ನಾವು ಯಾಕೆ ಬಿಡ್ತಾ ಇದ್ದೀರಿ ಅಲ್ವಾ. ಅದು ತಿಳ್ಕೊಂಬಿಟ್ರೆ ಅಣ್ಣ, ಯಾರೂ ನಮ್ಮ ಹಿರಿಕರು ಮಾಡಿರೋದನ್ನ ಬಿಡಬಾರ್ದು ಅಂತ ನಾನು ಹೇಳಕ್ಕೆ. ಸಂಸ್ಕೃತಿ ಬೇಡ. ಹೌದು. ಅದು ಇದಂತೂ ಹೆಸರಿಕೇನೇನೆ ಅಣ್ಣ ದನ ಕಟ್ಟೋದು. ಇಂಥವ್ರ ಮನಸ್ಥಾನ ಆಯ್ತು. ಹೋದನೇ ವರ್ಷ ನಾನು ಬಂದಿಲ್ಲ. ಎಷ್ಟು ಜನ ಹೇಳಿದ್ರು ಅಂದರೆ, ಅಣ್ಣ ನೀನು ಇಲ್ದಿದ್ದಕ್ಕೆ ಜಾತ್ರೆ ಕಳೆ ಬರ ಇಲ್ಲ ಅಂತ. ಮೊನ್ನೆ ಅಂತೂ ಮೆರವಣಿಗೆ ದಿನ ಅಣ್ಣ ಬಂದು ಮೆರವಣಿಗೆ ಎಲ್ಲ ಆಯಿತು. ಎಲ್ಲ ಆದಮೇಲೆ ಬಂದೆ. ಈ ಊರಿನ ಸ್ವಲ್ಪ ದೊಡ್ಡವರು ಇವರೆಲ್ಲ ಬಂದರು. ಬಿಡಪ್ಪ ಇನ್ನು ಇದು ಇತಿಹಾಸದಾನೇ ಅಂತ ಹೇಳಿದ್ರಣ್ಣ. ಅಷ್ಟೇ ಕೇಳೋಕ್ಕೆ ಒಂದು ಖುಷಿ. ಆಮೇಲೆ ಯಾರೇ ಬರಲಿ, ಹೆಣ್ಮಕ್ಳು ಬರಲಿ, ಎಲ್ಲರೂ ಒಂದು ಫೋಟೋ, ಒಂದು ಮನೆ ಮಗನ ಥರ ನನ್ನ ನೋಡ್ತಾರಣ್ಣ. ನಾನು ಅದು ಖುಷಿ, ನನಗೆ ತುಂಬ ಖುಷಿ. ಸಪ್ಲಮ್ ನಮಗೆ ಇವತ್ತವರೆಗೂ ನಮ್ಮನ್ನು ಕೈ ಬಿಟ್ಟಿಲ್ಲ ಅಣ್ಣ. ಸಪ್ಲಮ್ನೋ ಮಧುರಮ್ನೋ
ಅದಕ್ಕೇನೆ ನಾನು ಇವ್ರ ಜಾತ್ರೆಗಳನ್ನ ಬಿಡ್ದಿರ ನಾನು ಮಾಡ್ಕೊಂಡು ಬರ್ತಾ ಇರೋದು. ಆಶೀರ್ವಾದ ಇಲ್ಲಾಂದ್ರೆ ಅವೆಲ್ಲ ಹೌದಣ್ಣ. ಅಯ್ಯೋ ನನಗೆ ಕೆಲವು ಸಂದರ್ಭಗಳಲ್ಲಿ ಬಂದಿದ್ದ ಸಂದರ್ಭ ಬೇರೆಯವ್ರಿಗೆ ಬಂದಿದ್ರಣ್ಣ, ಇಲ್ಲ ಒಂದು ಸಮಾಧಿ, ಇಲ್ಲ ಒಂದು ಈ ಮೀಡಿಯಾಗಳ ಮುಂದೆನೇ ಬರ್ತಾ ಇರಲಿಲ್ಲ, ಹಂಗಾಗ್ಬಿಡೋರು ಅಲ್ವಣ್ಣ. ಹೌದು. ಈ ಏನೋ ಭಗವಂತನೋ ಎಲ್ಲ ಭಾಗದಲ್ಲೂ ಸ್ವಲ್ಪ ಸ್ಟ್ರೆಂತ್ ಕೊಟ್ಟಿರೋ ಕಾರಣಕ್ಕೆ ಇವತ್ತು ಆ ಭಗವಂತನ ಅನ್ನೋ ಶಕ್ತಿ, ನಮ್ಮ ತಾಯಿ ಆಶೀರ್ವಾದ, ಜನಗಳ ಬೆಂಬಲದಿಂದ ಇಷ್ಟು ಮಾತ್ರ ನಡೀತಾ ಐತಣ್ಣ. ಈಗ ನೆಕ್ಸ್ಟು ಈ ಇದು ಜಾತ್ರೆ 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 ಎಲ್ಲ ಮುಗೀತು, ಇನ್ನೇನಿದ್ರು ರೇಸ್ ಕಡೆ, ಹೊರ್ತೂರಿನ ನಡೆ ರೇಸಿನ ಕಡೆ ಅಂತ. ನೆಕ್ಸ್ಟ್ ಎಲ್ಲ ರೇಸ್ಕ. ಆಮೇಲೆ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳೋದು ಒಂದೇ, ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿರಿ ರೇಸ್ಗೆ. ಯಾಕಂತಂದರೆ ಇವತ್ತೇನಾದರೂ ದನ ಕರ ಸ್ವಲ್ಪ ಉಳಿತೈತೆ, ಸ್ವಲ್ಪ ಪ್ರೀತಿಯಿಂದ ಸಾಕ್ತಾರಂದ್ರೆ ಆ ಸ್ಪೋರ್ಟಿಂದನೇ. ಯಾಕಂತಂದ್ರೆಣ್ಣ ಉಳೋದಿಲ್ಲ, ಬಾಡಿಗೆಗಳು ಹೊಡೆಯೋರು ದನದಲ್ಲಿ ಅದೂ ಇಲ್ಲ. ಇವಾಗ ಟ್ಯಾಕ್ಟ್ರುಗಳು ಇವು ಗಾಡಿಗಳೆಲ್ಲ ಬಂದು ದನಿನ ಕೆಲಸ ಕಡಿಮೆ ಆಯಿತು. ಅಟ್ಲೀಸ್ಟ್ ಈ ಕ್ರೇಜ್ ಆದರೂ ಇದ್ರೇನೆ ಒಂದು ಏನಂತೀರ ಯೂತ್ಸ್ಗೆಲ್ಲನೂ. ಆಮೇಲೆ ನಿಮಗೆ ಈ ವಿಡಿಯೋ ಮುಖಾಂತರ ಒಂದು ಹೇಳ್ತೀನಿ ಅಣ್ಣ, ಎಷ್ಟು ಮಟ್ಟಿಗೆ ತಲುಪೈತೆ ಹಳ್ಳಿ ಕಾರ್ ಅನ್ನೋದು ಅಂದರೆ, 10th ಪಾಸ್ ಆದರೆ ನೀನು ಗಾಡಿ ಕೊಡಿಸ್ತೀನಿ ಅಂತ ಹೇಳ್ತಾರೆ ಒಂದು ಹುಡುಗನಿಗೆ. ಅದು ಇಂಟರ್ವ್ಯೂ ಮಾಡಿಸ್ತೀನಿ ನಿಮ್ಮ ಹತ್ರನೇ. ಸರಿ ಅಂದ್ಬಿಟ್ಟು 2,20,000 2 ಲಕ್ಷ ದುಡ್ಡು ಕೊಟ್ಟರೆ ಹೋಗಿ ಒಂದು ಜೊತೆ ಓರಿ ತಂದವನೇ ಹುಡುಗ, ರ್ಯಾಂಕ್ ಬಂದಿದ್ಕ. ಸರಿ ಅಂದ್ಬಿಟ್ಟು ಯಾಕಪ್ಪ ಗಾಡಿ ತಗೋ ಅಂತಾನೆ ಕೊಟ್ಟಿದ್ದು ಕಾಸು ಅಂತಂದರೆ, ಡ್ಯಾಡಿ ನನಗಿದೇ ಖುಷಿ, ನಾನು ಓದ್ತೀನಿ, ದನನೂ ಸಾಕ್ತೀನಿ ಹಳ್ಳಿ ಕಾರ್ನ ಅಂತ. ಅದ್ರಲ್ಲಿ ಹೇಳವನೆ, ನಾನು ಹೊರ್ತೂರು ಸಂತೋಷ್ ಹಣ್ಣಿಂದ ನಾನು ಇವತ್ತು ದನ ಎಷ್ಟು ತಲುಪೈತಣ್ಣ, 100% ಸಕ್ಸಸ್ಫುಲ್ಲಾಗಿ ತಲುಪೈತೆ. ನಮ್ಮ ಚಾನಲ್ ಕಾಮೆಂಟ್ಸ್ ಮಾಡ್ತಾರೆ, ಎಲ್ಲೆಲ್ಲಿಂದ ಮಾಡ್ತಾರೆ, ಆಸ್ಟ್ರೇಲಿಯಾದಿಂದ ಮಾಡ್ತಾರೆ. ಹೌದಣ್ಣ ಹೌದಣ್ಣ ಹೌದಣ್ಣ, ಬೇರೆ ಬೇರೆ ದೇಶಗಳಿಂದ ನೋಡ್ತಾ ಇದ್ದಾರೆ. ನಿಜ ನಿಜ ನಿಜ. ಆಮೇಲೆ ಕೆಲವೊಂದು ನಂಬರ್ಗಳಿಂದ ಫೋನ್ ಬರುತ್ತೆ ನನಗೆ, ನಾವು ರಿಟರ್ನ್ ಕಾಲ್ ಮಾಡೋಕ್ಕಾಗಲ್ಲ. ನೀವು ಹೇಳ್ದಂಗೆ US ನಂಬರ್ಸು, ಪ್ರೈವೇಟ್ ನಂಬರ್. ಹೌದು, ಅದರಿಂದ ಎಲ್ಲ ಕಾಲ್ ಮಾಡಿ ವಿಚಾರಿಸ್ತಾರೆ, ದಯವಿಟ್ಟು ನೀವು ನಿಲ್ಲಿಸ್ಬೇಡ್ರಿ, ನೀವು ಇದೇ ರೀತಿ ಇರ್ರಿ, ನಾವಿದ್ದೀರಿ ಅಂತ ಸಪೋರ್ಟ್. ಆಮೇಲೆ ಈ ಕೆಲವೊಂದು ಏನಂತೀರ ಈ ಇದೈತಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವು ಹ್ಯಾಕರ್ಸು ಅದು ಇದು ಅದೇನೋ, ಅದಕ್ಕೆಲ್ಲ ನಾವು ಅಲ್ಲಿಂದ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತೀವಿ ನಿಮಗೆ, ಯಾವುದೇ ಇದಕ್ಕೂ ನೀವು ಕುಗ್ಬೇಡ್ರಿ ಅಂತ ಹೇಳ್ತಾರಲ್ಲ. ಸಪೋರ್ಟ್ ಮಾಡ್ತೀರಿ ಅಂತ ಅದೊಂದು ಖುಷಿ. ನಮ್ಮ ಜನ ಇಲ್ಲಿಂದ ಹೋಗಿ ಅಲ್ಲಿ ಸೆಟ್ಲಾಗಿ ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಆಗಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಖುಷಿ. ಹೌದು ಹೌದು ಹೌದಣ್ಣ. ತುಂಬ ಮುಂಚೆ ಇಲ್ಲ ನಿಜ ಅಣ್ಣ. ಇವಾಗ ಅಣ್ಣ ನಾವು ಹೇಳೋದು ಕೇಳ್ರಿ, ನೀವು ಸ್ಟಾರ್ಟಿಂಗ್ ವೀಡಿಯೋಸ್ ಮಾಡಿದಾಗ ಇದ್ರ ಮೊಬೈಲಲ್ಲಿ ದನದ ಬಗ್ಗೆ ಹೇಳ್ತಾರೆ ಅನ್ನೋದೇ ಇರಲಿಲ್ಲ. ಹೌದು ಹೌದು, ನಿಜ ನಿಜ. ಈಗ ಈ ಒನ್ನಪ್ಪನ ಇದ್ದಿದ್ರೆ ನಾನು ತೋರಿಸ್ತಾ ಇದ್ದೆ, ಆತನೇ ನಿಮ್ಮನ್ನ ಕರ್ಕೊಂಡು ಬನ್ರಿ ಇವ್ರದ್ದು ಮಾಡ್ಬೇಕು ನೀವು ವಿಡಿಯೋ ಅಂತ ಕರ್ಕೊಂಬಂದಿದ್ದು. ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ. ಏನಂತಂದರೆ ಸಪ್ಲಮ್ ತಾಯಿ ಯಾವತ್ತೂ ನಾನು ಬೆನ್ನಲ್ಲ ಅವಳೆ ಅಣ್ಣ, ಅದು ನಾನು ಇದು ಮಾಡ್ತೀನಿ, ತುಂಬ ಖುಷಿ ಆಗುತ್ತೆ. ಆಮೇಲೆ ಎಲ್ಲೇ ಹೋಗಲಿ ಆ ಬಿಗ್ ಬಾಸ್ ಅನ್ನೋ ವೇದಿಕೆಗೂ ನಾನು ಚಿರಋಣಿ ಅಣ್ಣ. ಯಾಕಂತಂದರೆ ನಾನು 40-50 ವರ್ಷ ಕಷ್ಟ ಬೀಳಬೇಕಾಗಿತ್ತು ಈ ಸ್ಥಾನಕ್ಕೆ ಬರಬೇಕು ಅಂತಿದ್ರೆ ಅಣ್ಣ. ಅದು 3-4 ತಿಂಗಳಲ್ಲಿ ಅಷ್ಟು ರೀಚ್ ಆಯಿತು ನಮ್ಮ ಚಾನಲ್ಲೇ. ಹೌದಣ್ಣ ಹೌದು ಹೌದು. ನೀವು ETV ಕನ್ನಡದಲ್ಲೇ ನೀವು ಇದ್ದಿದ್ದು ನೋಡಿ, ಎಲ್ಲೋ ಹೋದರೆ ಒಂದು ಹತ್ರ ರಿಲೇಟ್ ಆಗ್ತಾಯಿದೆ. ತುಂಬ ಖುಷಿ ಆಗುತ್ತೆ. ಇವತ್ತು ಈ ಮಟ್ಟಕ್ಕೆ ಭಗವಂತನು ಸಹಕಾರ ಮಾಡ್ದ. ನಾನು ಅಂದ್ಕೊಂಡಿದ್ದೆ ಅಣ್ಣ ಒಂದು ಹೆಸರು ಮಾಡಬೇಕು ಅಂತ, ಬಟ್ ಈ ಮಟ್ಟಕ್ಕೆ ರೀಚ್ ಆಗ್ತೀನಿ ಅಂತ ನನಗೆ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಹೌದಣ್ಣ ಮಾಡೇ ಮಾಡ್ತಾನಣ್ಣ. ಹೌದಣ್ಣ 100%. ಅದರಲ್ಲಿ 2 ಮಾತಿಲ್ಲ. ಆಮೇಲೆ ದೇವರು ಕೈ ಹಿಡ್ದವನ್ನ ಕೋಟಿ ಜನ ತುಳಿಯೋಕೆ ಬಂದ್ರು ಅವ್ನು ಕೆಳಗೆ ಹೋಗಲ್ಲ ಅಂತಣ್ಣ. ದೇವ್ರು ಕೈ ಬಿಟ್ಟವನ್ನ ಕೋಟಿ ಜನ ಬಂದು ಕೈ ಹಿಡಿದ್ರು ಅವ್ನ ಮೇಲೆ ಎಕ್ಕಲ್ಲಂತ. ನಿಜ ತಾನೇ ಅಣ್ಣ? ಆ ಕಾರಣಕ್ಕೆ ಆಮೇಲೆ ಇನ್ನೊಂದು ನಾನು ಹೇಳೋದು, ಯಾರೇ ಆಗಲಿ ಅಸೂಯೆ ಪಡಬೇಡ್ರಿ. ಒಬ್ರು ಏಳಿಗೆನ ಅಸೂಯೆ ಪಟ್ಟರೆ ದಯವಿಟ್ಟು ನಾವೇ ಹಾಳಾಗೋಗೋದು ಅಲ್ವಣ್ಣ. ನಾವು ಅಸೂಯೆ ಪಡಬಾರ್ದು, ಖುಷಿ ಪಡಬೇಕು. ಇಲ್ಲ ಸುಮ್ಮನೆ ಇದ್ಬಿಡೋಣ, ಅವ್ರ ಪಾಠಕ್ಕೆ ಅವ್ರೇನೋ ಮಾಡ್ಕೊಂಡು ಹೋಗ್ತಾವ್ರೆ, ನಮ್ಗೆ ಯಾಕಪ್ಪ ಅಂತ. ಅದು ಬಿಟ್ಟು ಚೇಡಿಸ್ಕೊಂಡು ಇಲ್ದಿರ ಇರೋದೆಲ್ಲ ಏನೇನೋ ಮಾಡಿಕೊಂಡು ಅದೆಲ್ಲ ಬೇಡ. ಆಮೇಲೆ ಈ ಸಪ್ಲಮ್ನಲ್ಲಿ ಉತ್ತರ ಕೊಟ್ಬಿಟ್ಲಣ್ಣ ಸಪ್ಲಮ್ನ. ಈ ಕೆಲವೊಬ್ಬರೆಲ್ಲ ಅದು ಇದು ಮಾತಾಡಿಕೊಂಡು ಈ ಮಾಡೋರ್ಗೆಲ್ಲನೂ ಮೊನ್ನೆ ಒಂದು ಮೆರವಣಿಗೆ ಉತ್ತರ, ಅವರು ಬಾಯಿಗಳು ಮುಚ್ಚೋಕೆ ಅದೊಂದೇ ಸಾಕು. ಏನಣ್ಣ? ಹ್ಞೂ ಅಲ್ಲ ಕರೆಕ್ಟ್ ತಾನೇ ಏನಣ್ಣ? ಅಣ್ಣ ಎಲ್ಲ ಖಾಲಿ ಆಗಿಬಿಟ್ಟವೆ, ಇನ್ನೊಂದು 3 ಜೊತೆ ಅವೆ. ಇವಾಗ ಬನ್ನೇರ್ಗಡ್ತವ್ರಿಗೆ 7 ಚಿಲ್ಲರೆ ಕೊಟ್ಟಿರೋದು. ಹೌದಣ್ಣ ಹೌದಣ್ಣ. ಅಣ್ಣ ಇವಾಗ ಏನಾಗ್ಬಿಡ್ತು ಅಂದರೆ ರೇಟ್ಗಳು ಹೇಳೋಕೆ ಏನು ಇತಿಮಿತಿ ಇಲ್ಲ, ಮಾರಿರೋದು ಇಲ್ಲ, ತಗೊಂಡಿರೋರು ಇಲ್ಲ. 20 ಲಕ್ಷ 15 ಲಕ್ಷ 30 ಲಕ್ಷ ಅಂದ್ಕೊಂಡು ನಾವು ಹೌದು ನಮ್ಮ ಜಾತ್ರೆಯಲ್ಲಿ ನಾನು ಕೊಟ್ಟಿರೋ ಹೋದನೇ ವರ್ಷನೂ
ನಾನೇ ಖರೀದಿ ಮಾಡಿದ್ದ ಎತ್ತುಗಳು 7.5 ಲಕ್ಷ. ಈ ವರ್ಷ ನಾನು ಕೊಟ್ಟಿರೋದು 7.5 ಲಕ್ಷ. ಆಮೇಲೆ ಇವಾಗ ದನ ಸಾಕೋರು ಜಾಸ್ತಿ ಆಗವ್ರಣ್ಣ. ನೀವೇ ನೋಡ್ಕೊಂಬಂಡ್ರೆ ಅವಕ್ಕೂ ಇವಾಗ ಸಿಟಿಯವರೆಲ್ಲ ಬಂದು ದನ ತೆಗಿತಾವ್ರೆ. ಅದಕ್ಕೆ ಖುಷಿ ಅನ್ಸುತ್ತೆ ನಮಗೆ. 2 ದಿನ ಹಬ್ಬ ಮಾಡೋದಕ್ಕೋಸ್ಕರ ದನ ತೆಗಿತಾವ್ರೆ. ಹೆಮ್ಮೆಯಿಂದ ಸಾಕ್ತಾರೆ ಈಗ. ಅಣ್ಣ ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ ಅಣ್ಣ, ಈ ಜಾತ್ರೆಗೆ ಹಬ್ಬಕ್ಕೆ ದನ ತೆಗಿತಾರಲ್ಲ, ಅಲ್ಪ ಸ್ವಲ್ಪ ರೈತನ ಉಳಿಯೋಕೆ ಅವರು ತುಂಬ ಹೆಲ್ಪ್ ಅವರು. ಯಾಕಂದ್ರೆ ಅಣ್ಣ 5 ಲಕ್ಷ ಕೊಟ್ಟು ದನ ತೆಗೆದ್ರೆ ಪುಣ್ಯಾತ್ಮನು 2 ದಿನ ಶೋಕಿ ಮಾಡಿ 50,000 ಲಕ್ಷ ಬಿಟ್ಟು ರೈತನಿಗೆ ಮಾರ್ತಾನೆ. ಆವಾಗ ರೈತನಿಗೆ ಅದು ಲಾಭನ ನಷ್ಟನ ಅಣ್ಣ ಅಲ್ವಾ? ಆ ಕಾರಣಕ್ಕೆ ಅಂಥ ಪುಣ್ಯಾತ್ಮರಿಂದನೇ ಇವತ್ತು ಏನಾದರೂ ಸ್ವಲ್ಪ ರೈತನಿಗೂ ತಟ್ಕೊಬೇಕು ಅಂತಂದ್ರೆ ಅವರಿಂದನೇ. ಹೌದು. ನಮ್ಮ ಫಾಲೋವರ್ಸು ಈ ವಿಡಿಯೋಗಳು ನೋಡೋರ್ಗೆ ಎಲ್ರಿಗೂ ನಾನು ಒಂದೇ ಕೇಳೋದು, ನಮ್ಮ ಕೈಯಲ್ಲಾದರೆ ಒಂದು ನಾಟಿ ದನ, ಒಂದು ಜೊತೆ ಓರಿ ಮಾಡಿರಿ. ನಾಟಿ ದನ ಹಳ್ಳಿ ಕಾರೇ ಕಟ್ರಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಹಳ್ಳಿ ಕಾರು ನಮ್ಮ ಕರ್ನಾಟಕದ ಎಮ್ಮೆಯ ತಳಿ. ಅದರಲ್ಲೂ ಭಾರತೀಯ ಗೋತಳಿಗಳಲ್ಲಿ ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ ನಮ್ಮ ಹಳ್ಳಿ ಕಾರು. ಇದರಿಂದ ಒರಿಜಿನ್ ಆಗಿರ್ತಕ್ಕಂಥ ಬೇರೆ ದನಗಳೆಲ್ಲನೂ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳಿಗೆ ಮಾರಾಟ ಆಗ್ತಾ ಇದ್ದಾವೆ. ಎಲ್ಲೋ ಕಣ್ಣುಮರೆ ಆಗ್ತಾಯಿತ್ತು, ನಮ್ಮ ಹಳ್ಳಿ ಕಾರ್ ಆಗ್ತಾಯಿತ್ತು, ಕರೆಕ್ಟ್ ಅಣ್ಣ. ಬಟ್ ಇವತ್ತು ಬೆಳಕಕ್ಕೆ ಹೆಂಗೆ ಬಂದೈತೆ ಅಂದರೆ, ಚಿಕ್ಕ ಮಗು ಬಂದುಬಿಟ್ಟು ಜೈ ಹಳ್ಳಿ ಕಾರ್ ಅಂದ್ಬಿಟ್ಟು ಹೋಗುತ್ತಣ್ಣ. ನನಗೆ ಅಷ್ಟೇ ಸಾಕು ಖುಷಿ. ಹಳ್ಳಿ ಕಾರ್ ಅಂತ ಯಾರು ಬಳಕೆ ಮಾಡ್ತಾಯಿದ್ರು ಆಲ್ ಓವರ್ ಕರ್ನಾಟಕ, ನೀವೆಲ್ಲ ನಮ್ಮ ಅಣ್ತಾ ಬಂದ್ರೇನೇನೆ. ನಾವು ಅವತ್ತು ಬ್ರ್ಯಾಂಡ್ ಅದು ಏನಣ್ಣ, ಆ ಬ್ರ್ಯಾಂಡನ್ನು ಇವತ್ತು ನಾವೆಲ್ಲರೂ ಸೇರಿ ಉಳಿಸ್ತಾ ಇದ್ದೀರಿ. ಜೈ ಹಳ್ಳಿ ಕಾರ್ ಅಂತ ಅವ್ನ ಬಯಲು ಬಂದೈತೆ ಅಂದರೆ ಅವರೆಲ್ಲ ನಮ್ಮವ್ರೇನೇನೆ, ಬೇರೆಯವ್ರು ಆಗಕ್ಕೆ ಸಾಧ್ಯನೇ ಇಲ್ಲ. ಹಳ್ಳಿ ಕಾರ್ ಅಂತ ಏನೋ ಒಂದು ಕಮೆಂಟ್ ಹಾಕಿದ್ರು ಅಷ್ಟೇ, ಹಳ್ಳಿ ಕಾರ್ ಅಂತ ಬಳಕೆ ಮಾಡೋರು ಅಂದರೆ ನೀವೆಲ್ಲ ನಮ್ಮ ಫಾಲೋವರ್ಸ್ ನಮ್ಮವ್ರೇನೇನೆ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಏನೋ ವಿಜಯಣ್ಣ ಅಲ್ವಣ್ಣ? ನಾವು ಅವತ್ತು ಹಳ್ಳಿ ಕಾರ್ ಅಂತ ನಾವು ಮಾತಾಡಿದಾಗಣ್ಣ ನಾಟಿ ದನ ಅಂತ ಹೇಳ್ತಾ ಇದ್ದಿದ್ದು, ಕರೆಕ್ಟ್ ಅಣ್ಣ. ನಾಟಿ ದನ ಅಂದರೆ ಎಲ್ಲ ಪ್ರಭೇದಗಳಿಗೂ ನಾಟಿ ದನ ಅನ್ನೋದು, ಬಟ್ ಪ್ರತ್ಯೇಕವಾದ ಸ್ಥಾನ ಐತೆ, ಅದನ್ನು ನಾವು ಹೇಳಬೇಕು. ಮನುಷ್ಯರು ಅಂದ್ಬಿಟ್ರೆ ಆಗಲ್ಲ, ಕರೆಕ್ಟ್ ಅಲ್ಲಣ್ಣ? ಮನುಷ್ಯರು ಅಂತ ಹೇಳೋದಲ್ಲ, ಮನುಷ್ಯರಲ್ಲಿ ನಿಮ್ಮ ಹೆಸರು ಅಂತ ಇರ್ತೈತೆ, ಅದನ್ನ ಹೇಳ್ದವಾಗೇ ಗೊತ್ತಾಗೋದು. ಹಂಗೆ ತುಂಬ ಹೆಂಗಂತಂದ್ರೆ ನಾವು ಸಿನ್ಸಿಯರಲ್ಲಿ ಅವತ್ತು ಮಾಡಿದ್ದು ಇವತ್ತು ಅದ್ರ ಫಲ ಇವತ್ತು ತೋರಿಸ್ತೈತಣ್ಣ. ಭಗವಂತನ ಹೇಳ್ತಾನಂತೆ, ನಮ್ಮ ಯಾರು ಉಪೇಂದ್ರ ಸರ್ ಒಂದು ಮಾತು ಹೇಳವ್ರೆ, ಏಯ್ ನೋಡಯ್ಯ ಕಷ್ಟ ಬೀಳು ನೀನು, ಫಲ ನಾನು ಕೊಡ್ತೀನಿ ಅಂತ ಭಗವಂತನ ಹೇಳ್ತಾನಂತೆ. ಅಂದರೆ ದುಡಿಯೋದು ಮಾತ್ರ ನಮ್ಮ ಕೆಲಸ, ಅದ್ರ ರಿಸಲ್ಟ್ ಅಲ್ಲಿ ಪರಮಾತ್ಮ ನಾನು ಇರ್ತಾನೆ, ತಕ್ಡಿನಾಗ ತೂಗ್ತಾ ಇರ್ತಾನೆ. ಎಲ್ಲಿ ಯಾರಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾನೆ. ಏನೇ ಕೊಟ್ಟರು ಡಬಲ್ಲೇ ಕೊಡೋದು. ಏನೇ ಕೊಟ್ಟರು ನೀನು ಕೆಟ್ಟದ್ದು ಮಾಡ್ದೆ ಡಬಲ್ಲೇ ತಗೋ, ಒಳ್ಳೇದು ಮಾಡ್ದೆ ಡಬಲ್ ತಗೋ, ಕರೆಕ್ಟ್ ಅಣ್ಣ? ಆ ಕಾರಣಕ್ಕೆ ದಯವಿಟ್ಟು ನಾನು ಎಲ್ಲರನ್ನೂ ಕೇಳ್ಕೊಳೋದು, ಈ ಸಪ್ಲಮ್ನಲ್ಲಿ ಇವತ್ತು ನಾನು ಹೊರಡ್ತಾ ಇದ್ದೀನಿ ಜಾತ್ರೆಯಿಂದ, ಎಲ್ಲ ಏಟರ್ಸ್ಗೆ, ಈ ನೆಗೆಟಿವ್ ಮಾತಾಡೋರಿಗೆ, ನೆಗೆಟಿವ್ ಇದು ಮಾಡೋರ್ಗೆ ನಾನು ಒಂದೇ ಕೇಳೋದು, ದೇವ್ರು ಹೌದಣ್ಣ, ನಮ್ಮ ಕುಟುಂಬ. ಅದಕ್ಕೆ ನಾನು ಆಗಲೇ ಹೇಳಿದೆ, ಹಳ್ಳಿಕಾರ ಅಂತ ಬಳಕೆ ಮಾಡಿದ್ಮೇಲೆ ನೀವೆಲ್ಲ ನಮ್ಮ ಫಾಲೋವರ್ಸೇನೆ, ಬೇರೆ ಆಗಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಾನೇ ಒಂದು ಏನು ಹೇಳ್ತೀನಿ ಅಂದರೆ, ಸಪ್ಲಮ್ನ ಹತ್ರ ನಾನು ಕೇಳ್ಕೊಳೋದಣ್ಣ, ಅವ್ರಿಗೆ ಎಷ್ಟು ಒಳ್ಳೇದು ಮಾಡಲಿ ಅಂತಂದ್ರೆ ಅಣ್ಣ, ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಕೂಡ ಪುರ್ಸೊತ್ತಿಲ್ದಿರೋ ಇರೋಷ್ಟು ಒಳ್ಳೇದು ಮಾಡಲಿ, ಇನ್ನೊಬ್ಬರನ್ನ ಏಳಿಗೆನ ಸಹಿಸಲಾರ್ದಿರೋ ಇರೋ ಮನೋಭಾವನ ಒಳ್ಳೇದಾಗಿ ಪರಿವರ್ತನೆ ಮಾಡಲಿ ಸಪ್ಲಮ್ ತಾಯಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ, ಅಲ್ವಣ್ಣ? ಯಾಕಂದ್ರೆ ಅಣ್ಣ ಸಪ್ಲಮ್ಕ ನಾನು 11ನೇ ತಾರೀಕು ಮೆರವಣಿಗೆ ಮಾಡ್ತೀನಿ ಅಂದಾಗ ಕೆಲವು ಸಣ್ಣ ಮಾತುಗಳು ಅದು ಹೆಂಗಾಯಿತು ಅಂತಂದರೆ ಅದು ಊಹೆಗೂ ಮೀರಿದ್ದಣ್ಣ. ಅಣ್ಣ ಸ್ಟಾರ್ಟಿಂಗು ಮೆರವಣಿಗೆನಲ್ಲಿ ಜನ ಸೇರಿಬಿಟ್ಟು ಸೆಂಟ್ರಲ್ ಹೋಗೋದು ಉಂಟು ಅಣ್ಣ. ಸ್ಟಾರ್ಟಿಂಗಲ್ಲಿ ಏನಿದ್ರು ಲಾಸ್ಟ್ ಚಪ್ರದವರೆಗೂ ಬಂದು ಬಿಟ್ಬಿಟ್ಟು ಹೋಗೋರೆ ಜನ. ಅದು ಆ ಪ್ರೀತಿಗೆ ನಾವು ಯಾವತ್ತೂ ಅವಾಗೇ ನನಗೆ ಅನಿಸ್ಬಿಡ್ತಣ್ಣ, ನನಗೆ ರೇಸ್ ಕಣ್ಣು ಮುಂದೆ ಬಂತು ಅಂದರೆ ಈ ಸಲ 2025 ಹಳ್ಳಿ ಕಾರ್ ರೇಸು ನನ್ನ ಕಣ್ಣು ಮುಂದೆ ಬಂತು. ಯಾಕಂತಂದರೆ ಒಂದು ಜಾತ್ರೆ ಜನ ಇಷ್ಟ ಆದರೆ ಕೊಡ್ಬೇಕಲ್ಲ ಈಗ, ಅಲ್ಲಣ್ಣ, ಒಂದು ಜಾತ್ರೆಗೆ ಇಷ್ಟು ಜನ ಆದರೆ 7 ದಿನ ರೇಸ್ಗೆ ಎಷ್ಟು ಜನ ಇರ್ಬೋದು ಅಂತ ಊಹೆ ಮಾಡಿರಿ. ಆ ಕಾರಣಕ್ಕೆ ಆಮೇಲೆ ಅವತ್ತು ಒಂದು 10,000 to 15,000 ಜನ ಊಟ ಮಾಡಿದ್ರಣ್ಣ. ಆಮೇಲೆ ನನಗೆ ಈ ವರ್ಷ ಅನುಭವಕ್ಕೆ ಬಂದಿದ್ದೇನೆಂದ್ರೆ ಅಣ್ಣ, ಒಂದು ಚೂರು ಊಟ ಎಲ್ಲಿ ವೇಸ್ಟ್ ಇಲ್ಲ. ಈ ಪ್ಲೇಟಲ್ಲಿ ಹಾಕ್ಕೊಳೋದು, ಈ ಕೆಲವ್ರು ಏನು ಮಾಡೋರು ಅಂದರೆ ಹಾಕ್ಸ್ಕೊಂಡ್ಬಿಡೋದು, ತಿಂತಾ ಇರಲಿಲ್ಲ, ಆ ರೀತಿ ಏನೂ ನಡೆದಿಲ್ಲ. ನೀಟ್ ಆ್ಯಂಡ್ ಕ್ಲೀನಾಗಿ ಭಾಳ ಸೊಗಸಾಗಿ ಈ ವರ್ಷ ಸಪ್ಲಮ್ ಜಾತ್ರೆ ಅದ್ದೂರಿಯಾಗಿ ಮತ್ತು ಮೈಂಡ್ ಬ್ಲೋಯಿಂಗ್ ಅನ್ನೋದು ಏನು ಹೇಳ್ತೀರಿ ಆ ರೀತಿ ಆಯ್ತಣ್ಣ ಜಾತ್ರೆ. ಹೌದಣ್ಣ, ಖುಷಿ. ನಾನು ಯಾವತ್ತೂ ನಾನು ಡ್ಯಾನ್ಸ್ ಮಾಡಿದವನಲ್ಲ, ಜನ ಸಾಗರ ನೋಡಿಬಿಟ್ಟು ನಾನು ಸುಮ್ಮನೆ 1-2 ಸ್ಟೆಪ್ ಹಾಕಿದೆ.
ಹಾಕಿದೆ ಹೌದು. ಈಗ ಹಾಕ್ಬೇಕಲ್ಲ ನಮ್ಮ ವಿಡಿಯೋಗೆ. ವಿಡಿಯೋ ಮಾತ್ರ ಮಾಡ್ತಿರಲ್ಲ. ಇಲ್ಲ ಕೃಷಿಗಳಿಗೆ ಬನ್ರಿ, ನಮ್ಮೂರಲ್ಲಿ ಒಂದು ಮೆರವಣಿಗೆ ಐತಣ್ಣ, ನೀವು ಬಂದು ಕವರ್ ಮಾಡಲೇಬೇಕು. ಆವತ್ತು ಮಾಡೋಣ ಬೇಡ್ರಿ. ಅಂದರೆ ಏನಂದ್ರೆ ಅಣ್ಣ, ಆ ಉತ್ಸಾಹ ಅನ್ನೋದು ಜನನೇ ತುಂಬೋದಣ್ಣ. ಆ ಟೈಮಲ್ಲಿ ಹೌದು, ಅದನ್ನ ನಾವು ಇವಾಗ ನಾವು ಬೇಕು ಅಂತ ಆಡಕ್ಕೆ ಹೋದ್ರೂ ಬರಲ್ಲ. ಅದು ಆ ಜನ ಕೊಡ್ತಕ್ಕಂಥ ಬಲ ಐತಲ್ಲ, 100 ಆನೆ ಬಲ. ಅದು 100 ಆನೆ ಬಲ. ಜೈಕಾರ. ಓಕೆ, ಜೈ ಹಳ್ಳಿಕಾರ್. ಅಣ್ಣ ಅವತ್ತು ವಾಯ್ಸ್ ಹೆಂಗ್ ಹೋಯ್ತು ಅಂದ್ರೆ ಜೈ ಹಳ್ಳಿಕಾರ್ ಅನ್ನೋದಣ್ಣ ವೇವ್ ಬರುತ್ತೆ ಗೊತ್ತಣ್ಣ. ಪ್ರಾಮಿಸ್, ಅದು ಕರೆಕ್ಟಾಗಿ ವಿಡಿಯೋ ಮಾಡಿರೋರು ಹತ್ರ ಇರೋರು ಅದ್ರಲ್ಲಿ ನೋಡಿದ್ದಿದ್ರೆ ನೀವು, ಜಾತ್ರೆ ಎಲ್ಲ ಬಂದೈತೆ ಸೌಂಡ್, ಒಂದೇ ಸೌಂಡ್ ಜೈ ಹಳ್ಳಿಕಾರ್. ಓಕೆ ಹಾಂ ಓಕೆ ಓಕೆ ಜೈ ಹಳ್ಳಿಕಾರ್. ಓಕೆ ಸಾಕಣ್ಣ. ಅಣ್ಣ ಇವಾಗ ಒಂದು ಜೋಡಿ ಎತ್ತು ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಬನ್ನೇರ್ಗಡ್ದವರು, ನಮ್ಮ ಸ್ನೇಹಿತರೇನೇನೆ. ಇದೊಂದು ಕವರ್ ಮಾಡಿರಿ ಬಣ್ಣ ಮಾಡೋಣ.